ಬಾಗಲಕೋಟಿನ ಈ ಹೆಣ್ಮಗಳ ಹೇರ್ ಡ್ರೈಯರ್ ಸಂಬಂಧ ತನ್ನ ಎರಡೂ ಕೈ ಕಳ್ಕೊಂಡ್ಬಿಟ್ಲ. DTDC ಪಾರ್ಸಲ್ ಆಗಿದ್ದ ಈ ಪ್ರಾಡಕ್ಟ್ ಅವ್ರು ಯೂಸ್ ಮಾಡಕ್ ಹೋದಾಗ ಅಚಾನಕ್ ಬ್ಲಾಸ್ಟ್ ಆಗ್ಬಿಡ್ತಂತ. ಅದರ್ಲಿಂತ್ರ ಅವ್ರ ಎರಡೂ ಕೈ ಚಿತ್ರ ಆಗ್ಬಿಟ್ಟಿದ್ವ. ಇದ್ರ ಫುಲ್ ಇನ್ಫಾರ್ಮೇಶನ್ ತಗೊಳಕ ನಾ ಗೂಗಲ್ ಸರ್ಚ್ ಮಾಡಿದೆ. ಅವಾಗ ಇದ್ರ ಕಂಪ್ಲೀಟ್ ಸ್ಟೋರಿ ಕೇಳಿ ನಾ ಶಾಕ್ ಆಗೋಗ್ಬಿಟ್ಟೆ. ವಿಕ್ಟಿಮ್ ಬಸವರಾಜೇಶ್ವರಿ ಮತ್ತು ಅವ್ರ ನೇಬರ್ ಶಶಿಕಲಾ ಇಬ್ರು ಫ್ರೆಂಡ್ಸ್ ಇದ್ರ. ಇಬ್ರದು ಹಸ್ಬೆಂಡ್ ಆರ್ಮಿದಾಗ ಕೆಲಸ ಮಾಡ್ತಿದ್ರಂತ. ಆದ್ರೆ ಸ್ವಲ್ಪ ವರ್ಷದಿಂದ ಅವರಿಬ್ರು ಸರ್ವಿಸ್ ಮಾಡ್ಕೊಂಡೆ ತಿರ್ಕೊಂಡ್ಬಿಟ್ಟಿದ್ರ. ಆ ಇನ್ಸಿಡೆಂಟ್ ಆದ್ಮೇಲಿಂತ್ರನ ಅವರಿಬ್ರು ನೇಬರ್ ಆಗಿ ಇದ್ರ. ಪೊಲೀಸರ ಪ್ರಕಾರ ಬಸವರಾಜೇಶ್ವರಿ ಅವ್ರದ ಗ್ರಾನೇಡ್ದಾಗ ಕೆಲಸ ಮಾಡೋ ಸಿದ್ದಪ್ಪ ಅನ್ನೋರ್ ಜೋಡಿ ಅಫೇರ್ ಇತ್ತಂತ. ಆದ್ರೆ ಶಶಿಕಲಾ ಅವ್ರ ಇವ್ರಿಬ್ರು ರಿಲೇಷನ್ ಮುರಿದು ಬಿಟ್ರ ಸಿದ್ದಪ್ಪ ಅವ್ರದ ಕ್ಯಾರೆಕ್ಟರ್ ಸಂಬಂಧ. ಸಿದ್ದಪ್ಪಗ ಗ್ರಾನೈಟ್ ಕಂಪ್ನಿ ಒಳಗೆ ಕೆಲಸ ಮಾಡಿ ಬಾಂಬಿನ ನಾಲೆಜ್ ಇತ್ತು. ಅದಕ್ಕೆ ಅವ್ರ ಹೇರ್ ಡ್ರೈಯರ್ ಒಳಗೆ ಬಾಂಬ್ ಫಿಕ್ಸ್ ಮಾಡಿ ಶಶಿಕಲಾ ಅವ್ರ ಮನೆಗೆ ಪಾರ್ಸಲ್ ಮಾಡಿದ್ರಂತ. ಆದ್ರೆ ಪುಣ್ಯಕ್ಕೆ ಆ ದಿನ ಶಶಿಕಲಾ ಅವ್ರ ಊರ್ದಾಗಿರ್ಲಿಲ್ಲ. ಆ ಪಾರ್ಸಲ್ ಮುಟ್ಟಿದ್ದ ಬಸವರಾಜೇಶ್ವರಿ ಅವ್ರ ಮನೆಗೆ. ತಕ್ಷಣ ಆ ಪಾರ್ಸಲ್ ತೆಗೆದು ಬಸವರಾಜೇಶ್ವರಿ ಅವ್ರ ಅದನ್ನ ಆನ್ ಮಾಡಿಬಿಟ್ರ. ಅವಾಗ ನೋಡ್ರಿ ಈ ಇನ್ಸಿಡೆಂಟ್ ಆಗಿದ್ದ. ಪ್ರೀತಿ ಸಂಬಂಧ ರಿವೆಂಜ್ ತಗೊಳಕ್ ಹೋಗಿ ಅವ ತನ್ನ ಪ್ರೀತಿಸಿದ ಹುಡುಗಿದ ಕೈ ತೆಗೆದು ಬಿಟ್ಟ.